ನೋಡ್ತಾ ಇದ್ರ BBC ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಸ್ನೇಹಿತರೊಟ್ಟಿಗೆ ಪಾರ್ಟಿಗೆ ಹೋಗಿದ್ದ ವೇಳೆ ಹಾರ್ಟ್ ಅಟ್ಯಾಕ್, ಸಾವಿನ ಬಗ್ಗೆ ಕುಟುಂಬಸ್ಥರಿಂದ ಅನುಮಾನ, ಪೊಲೀಸರಿಂದ ತನಿಖೆ. ಮಗುವಿನೊಟ್ಟಿಗೆ ಆಟವಾಡ್ತಿದ್ದ ತಂದೆಗೆ ದಿಢೀರ್ ಹೃದಯಾಘಾತ, ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಹಾರಿ ಹೋಯಿತು ಪ್ರಾಣ ಪಕ್ಷಿ. 1.5 ತಿಂಗಳ ಬಾಣಂತಿ ಹೃದಯಾಘಾತದಿಂದ ಸಾವು, ಅಮ್ಮ ಎಂದು ಕರೆಯುವ ಮೊದಲೇ ಅನಾಥವಾದ ಕಂದಮ್ಮ, ಕುಟುಂಬಸ್ಥರ ಆಕ್ರಂದನ. ರಾಜ್ಯದಲ್ಲಿ ಸರಣಿ ಹೃದಯಾಘಾತ ಸಾವು ಪ್ರಕರಣ, ಸಿಎಂ ಸಿದ್ದರಾಮಯ್ಯ ಕಳವಳ, 10 ದಿನ ಒಳಗಾಗಿ ಅಧ್ಯಯನ ವರದಿ ನೀಡುವಂತೆ ಸಮಿತಿಗೆ ಸೂಚನೆ. ಹಾಸನ ಜನರ ಹೃದಯ ಹಿಂಡುತ್ತಿರುವ ಹೃದಯಾಘಾತ, ನಿಖರ ಕಾರಣ ಪತ್ತೆ ಹಚ್ಚಲು ಜಿಲ್ಲಾ ಮಟ್ಟದ ಸಮಿತಿ ರಚಿಸಿ ಡಿಸಿ ಲತಾ ಕುಮಾರಿ ಆದೇಶ. ಬೇಲೂರು ತಹಸೀಲ್ದಾರ್ ಮಮತಾ ವರ್ಗಾವಣೆ, ಪುರಸಭೆಯಿಂದ ಪೌರ ಸನ್ಮಾನ. ಕೆಸರುಗದ್ದೆಯಾದ ರಸ್ತೆ, ಕೇಳುವವರೇ ಇಲ್ಲ ಸವಾರರು, ಗ್ರಾಮಸ್ಥರ ಅವ್ಯವಸ್ಥೆ. ಇದು ಆಲೂರು ತಾಲೂಕಿನ ಹೋತನಹಳ್ಳಿಪುರ ಗ್ರಾಮದ ಕಥೆ ವ್ಯಥೆ. ಕಳಪೆ ಗುಣಮಟ್ಟದ ಜೋಳದ ಬಿತ್ತನೆ ಬೀಜ ಮಾರಾಟದಿಂದ ರೈತರಿಗೆ ನಷ್ಟ ಆರೋಪ, ಜುಲೈ 7ರಂದು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಎದುರು ರೈತ ಸಂಘದಿಂದ ಪ್ರತಿಭಟನೆ. ಜಿಲ್ಲೆಯಲ್ಲಿ ಹೃದಯಾಘಾತ ಹೆಚ್ಚಳ ಹಿನ್ನೆಲೆ ರೋಟರಿ ಕ್ಲಬ್ನಿಂದ ಸಿಪಿಆರ್ ಮತ್ತು ಪ್ರಥಮ ಚಿಕಿತ್ಸೆ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮ ಆಯೋಜನೆ. ವಾರ್ತೆಗಳ ವಿವರ. ಇಂದು ಕೂಡ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಸೀರೀಸ್ ಮುಂದುವರೆದಿದ್ದು, 2.5 ತಿಂಗಳ ಹಿಂದಷ್ಟೇ ಮದುವೆ ಆಗಿದ್ದ ವ್ಯಕ್ತಿ ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಸೋಮನಹಳ್ಳಿ ಕೊಪ್ಪಲು ಅಂತಕ್ಕಂಥ ಗ್ರಾಮದಲ್ಲಿ ನಡೆದಿದೆ. 27 ವರ್ಷದ ಸಂಜಯ್ ಮೃತ ವ್ಯಕ್ತಿ. ಸ್ನೇಹಿತರ ಜೊತೆ ಪಾರ್ಟಿ ಮಾಡಕ್ಕೆ ಸಂಜಯ್ ಸೋಮವಾರ ಸಂಜೆ ಹೋಗಿದ್ರು. ಈ ಸಂದರ್ಭದಲ್ಲಿ ಎದೆನೋವು ಅಂತ ಹೇಳಿ ಸೋಮನಹಳ್ಳಿ ಪ್ರಾಥಮಿಕ ಆಸ್ಪತ್ರೆಗೆ ಕರೆದೊಯ್ದುಕೊಂಡಾಗಿದ್ದಾರೆ. ಆದರೆ ಈ ನಡುವೆಯೂ ಸಂಜಯ್ ಸ್ನೇಹಿತರು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಕೂಡ ಕೂಡಲೇ ವೈದ್ಯರು BP ಎಲ್ಲಾನು ಪರೀಕ್ಷೆ ಮಾಡಿದ್ದಾರೆ. ಈ ವೇಳೆ BP ಕೂಡ ಸ್ವಲ್ಪ ಜಾಸ್ತಿ ಇತ್ತಂತೆ. ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ರೆಫರ್ ಮಾಡಿದ್ದಾರೆ. ಇನ್ನು ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲೇ ಸಂಜಯ್ ಸಾವನ್ನಪ್ಪಿದ್ದಾರೆ. ಇನ್ನು ಸಂಜಯ್ ಸಾವಿನ ಬಗ್ಗೆ ಈಗ ಸಂಬಂಧಿಕರು ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಪ್ರಕರಣದಲ್ಲಿ ಕೂಡ ದಾಖಲಾಗಿದೆ. ಇನ್ನು ಹಳ್ಳಿ ಮೈಸೂರು ಪೊಲೀಸ್ ಠಾಣೆಯಲ್ಲಿ ಅನುಮಾನಾಸ್ಪದ ಸಾವು ಕೇಸ್ ದಾಖಲಾಗಿದೆ. ಅಸಹಜ ಸಾವು ಪ್ರಕರಣದಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ತನಿಖೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ. 9 ತಿಂಗಳ ತನ್ನ ಮಗುವಿನ ಜೊತೆ ಆಟವಾಡ್ತಾ ಇದ್ದ ತಂದೆ ದಿಢೀರ್ ಹೃದಯಾಘಾತದಿಂದ ಮೃತಪಟ್ಟಿರ್ತಕ್ಕಂಥ ಘಟನೆ ಬೇಲೂರು ತಾಲೂಕಿನ ಸಂಶಶೆಟ್ಟಿಹಳ್ಳಿಯಲ್ಲಿ ನಡೆದಿರ್ತಕ್ಕಂಥದ್ದು. ಹಗರೆ ಸಮೀಪದ ಮಾದಿಹಳ್ಳಿ ಗ್ರಾಮದ ರವಿಕುಮಾರ್ 30 ವರ್ಷ ಮೃತರು. ತನ್ನ ಪತ್ನಿ ಹಾಗೂ 9 ತಿಂಗಳ ಮಗುವನ್ನ ನೋಡಬೇಕು ಅಂತ ರವಿಕುಮಾರ್ ಹೆಂಡತಿಯ ತವರೂರಾದಂಥ ಸಂಶೆಟ್ಟಿಹಳ್ಳಿಗೆ ಸೋಮವಾರ ತೆರಳಿದ್ರು. ಸೋಮವಾರ ಸಂಜೆ ಪತ್ನಿಯನ್ನ ಮಾತನಾಡಿಸಿ ಮಗು ಜೊತೆ ಆಟ ಆಡ್ತಾ ಇದ್ರು ಖುಷಿಯಾಗಿ. ಆದ್ರೆ ಎದೆನೋವಿಂದ ದಿಢೀರ್ ಅಂತ ಕುಸಿದು ಬಿದ್ದಿದ್ದಾರೆ. ಆಸ್ಪತ್ರೆಗೆ ಕರೆದೊಯ್ಯಬೇಕು ಅನ್ನೋಷ್ಟರಾಗ್ಲೇ ಉಸಿರು ನಿಂತು ಹೋಗಿದೆ. ಇನ್ನು ಕೃಷಿಕರಾಗಿದ್ದ ರವಿಕುಮಾರ್ 2 ವರ್ಷಗಳ ಹಿಂದೆ ಮದುವೆ ಆಗಿದ್ರು. ಮಾದಿಹಳ್ಳಿಯಲ್ಲಿ ಮಂಗಳವಾರ ಅಂತ್ಯಕ್ರಿಯೆ ನೆರವೇರಿದೆ. ಇನ್ನು ಒಂದ್ ಕಡೆ ಬಾಣಂತಿ ಹೆಂಡತಿಯನ್ನ ನೋಡಲು ಹೋದಂತಹ ಪತಿ ಸಾವನ್ನಪ್ಪಿದ್ರೆ, ಮತ್ತೊಂದು ಕಡೆ ಬಾಣಂತನಕ್ಕಂತ ತವರಿಗೆ ಹೋಗಿದ್ದ ಪತ್ನಿ ಸಾವನ್ನಪ್ಪಿರ್ತಕ್ಕಂಥ ಘಟನೆ ನಡೆದಿದೆ. ಇನ್ನು ಬಾಣಂತನಕ್ಕೆಂದು ತವರಿಗೆ ತೆರಳಿದ್ದ 1.5 ತಿಂಗಳ ಬಾಣಂತಿ ಹೃದಯಾಘಾತದಿಂದ ಮೃತಪಟ್ಟಿರ್ತಕ್ಕಂಥ ಘಟನೆ ಶಿವಮೊಗ್ಗದ ಐನೂರಿನಲ್ಲಿ ನಡೆದಿದೆ. ಹರ್ಷಿತಾ 22 ವರ್ಷ, ಆಕೆಗೆ ಹೃದಯಾಘಾತಕ್ಕೆ ಬಲಿಯಾಗಿ ಹೋಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಐನೂರಿನ ಹರ್ಷಿತಾ ಅವರನ್ನ ಹಾಸನ ಜಿಲ್ಲೆಯ ಕೋಮೇನಹಳ್ಳಿಗೆ ಕೊಟ್ಟು ವಿವಾಹವನ್ನು ಮಾಡಲಾಗಿತ್ತು. ಬಾಣಂತನಕ್ಕೆ ಅಂತ ತವರಿಗೆ ತೆರಳಿದ್ದ ಹರ್ಷಿತಾಗೆ ನಿನ್ನೆ ಎದೆನೋವು ಕಾಣಿಸ್ಕೊಂಡಿದೆ. ಸಹಜವಾಗಿ ಇದ್ರು, ಎಲ್ಲರೊಟ್ಟಿಗೆ ಮಾತನಾಡ್ತಾ ಇದ್ರು, ಮಗುಗೆ ಹಾಲನ್ನು ಕೂಡ ಉಣಿಸಿದ್ದಾರೆ. ಇದಾದ ನಂತರ ದಿಢೀರಂತ ಎದೆನೋವು ಕಾಣಿಸ್ಕೊಂಡಿದೆ. ಆತಂಕಕ್ಕೊಳಗಾದ ಕುಟುಂಬಸ್ಥರು ಕೂಡಲೇ ಅವರ ಪತಿಗೆ ವಿಷಯವನ್ನ ತಿಳಿಸಿ ಇವರ ಹಾಸನದಿಂದ ಹೋಗಿ ಆಸ್ಪತ್ರೆಗೆ ಕರೆದುಕೊಂಡು ಆಂಬುಲೆನ್ಸ್ನಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಹರ್ಷಿತಾ ಸಾವನ್ನಪ್ಪಿದ್ದಾರೆ. ಇನ್ನು ಬಾಣಂತನಕ್ಕೆಂದು ತವರಿಗೆ ಹೋಗಿದ್ದ ಹರ್ಷಿತಾ ಮರಳಿ ಗಂಡನ ಮನೆಗೆ ಬಾರದಿರ್ತಾ ಇರತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಮಗು 1.5 ತಿಂಗಳು ಮಗು ಕಣ್ಬಿಟ್ಟು ಅಮ್ಮ ಅಂತ ಕರೆಯೋದಕ್ಕಿಂತ ಮುಂಚೆಯೇ ತಾಯಿ ಯಲೋಕವನ್ನ ತೆಗೆಸಿರ್ತಕ್ಕಂಥದ್ದು. ಇನ್ನು ಹಾಸನದಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ. ಈ ಸಂದರ್ಭದಲ್ಲಿ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು. ಇನ್ನು ತಾಯಿ ಸಾವನ್ನಪ್ಪಿರ್ತಕ್ಕಂಥ ಅರಿವೇ ಇಲ್ಲದ ಆ ಮಗುವಿನ ಸ್ಥಿತಿಯನ್ನು ನೆನೆಸಿಕೊಂಡು ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ರು.
ಇನ್ನು ರಾಜ್ಯದಲ್ಲಿ ಹೃದಯಾಘಾತದಿಂದ ಸರಣಿ ಸಾವುಗಳು ಆಗ್ತಾ ಇದ್ದು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಅಲ್ಲದೆ ಹಾಸನದಲ್ಲಿ ಕಳೆದ 40 ದಿನಗಳಲ್ಲಿ ಇವತ್ತಿನವರೆಗೂ ಒಟ್ಟು 25 ಜನರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಇದಕ್ಕೆ ನಿಖರ ಕಾರಣವನ್ನ ಪತ್ತೆ ಹಚ್ಚಲು ಈಗಾಗಲೇ ತಜ್ಞರ ಸಮಿತಿಯನ್ನ ರಚನೆ ಮಾಡಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿರ್ತಕ್ಕಂಥ ಅವರು ಕಳೆದೊಂದು ತಿಂಗಳಲ್ಲಿ ಹಾಸನ ಜಿಲ್ಲೆಯೊಂದರಲ್ಲೇ 20ಕ್ಕೂ ಅಧಿಕ ಮಂದಿ ಹೃದಯಾಘಾತಕ್ಕೆ ಒಳಗಾಗಿ ಸಾವಿಗೀಡಾದ ವಿಚಾರವನ್ನ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈ ಸರಣಿ ಸಾವುಗಳಿಗೆ ನಿಖರ ಕಾರಣವನ್ನ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾರ್ಗೋಪಾಯಗಳನ್ನ ಕಂಡುಹಿಡಿಯಲು ಜಯದೇವ ಹೃದಯ ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಗಳ ನಿರ್ದೇಶಕರಾದ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ತಜ್ಞರ ಸಮಿತಿಯನ್ನು ರಚಿಸಿ 10 ದಿನಗಳ ಒಳಗಾಗಿ ಅಧ್ಯಯನ ವರದಿ ನೀಡುವಂತೆ ಸೂಚಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ಒಂದು ಕಡೆ ರಾಜ್ಯ ಸರ್ಕಾರ ವಿಶೇಷ ತಂಡವನ್ನು ರಚನೆ ಮಾಡಿದ್ರೆ ಮತ್ತೊಂದು ಕಡೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಹೆಚ್ಚಳವಾಗ್ತಾ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ 40 ದಿನಗಳ ಅಂತರದಲ್ಲಿ ಬರೋಬ್ಬರಿ 24ರಿಂದ 25 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೃದಯಾಘಾತದಿಂದ ಸಾವಿಗೀಡಾಗ್ತಾ ಇರತಕ್ಕಂಥ ಸಂಖ್ಯೆ ಹೆಚ್ಚಳವಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ತಜ್ಞರ ಸಮಿತಿಯನ್ನು ರಚಿಸಿದ್ದಾರೆ. ಜಿಲ್ಲಾ ಮಟ್ಟದ ಸಮಿತಿ ಇದು ಸರಣಿ ಸಾವುಗಳ ಬಗ್ಗೆ ಅಧ್ಯಯನ ನಡೆಸಿ 1 ವಾರದಲ್ಲಿ ವರದಿಯನ್ನು ನೀಡುವಂತೆ ಲತಾ ಕುಮಾರಿ ಅವರು ಸೂಚನೆಯನ್ನು ನೀಡಿದ್ದಾರೆ. ಈ ಸಂಬಂಧ ಮಾತನಾಡಿರ್ತಕ್ಕಂಥ ಅವರು ಚಿಕ್ಕ ವಯಸ್ಸಿನವರು ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಿಮ್ಸ್ ನಿರ್ದೇಶಕರ ಜೊತೆ ಸಭೆಯನ್ನು ನಡೆಸಲಾಗಿದೆ. ಸಭೆಯಲ್ಲಿ ಡಿಎಚ್ಒ, ಹಾಸನ ಜಿಲ್ಲಾಸ್ಪತ್ರೆಯ ನಿರ್ದೇಶಕರು, ವೈದ್ಯಕೀಯ ವಿಭಾಗದ ವೈದ್ಯಾಧಿಕಾರಿಗಳು ಒಳಗೊಂಡಂತೆ 5 ಜನರ ಸಮಿತಿಯನ್ನು ರಚಿಸಲಾಗಿದೆ. ಈ ಸಂಬಂಧ ವಿಸ್ತೃತ ವರದಿ ನೀಡುವಂತೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಚಿಕ್ಕ ವಯಸ್ಸಿನಲ್ಲೇ ಸಾವಿಗೆ ಕಾರಣಗಳು ಏನು, ಎಲ್ಲಿ ಸಾವಾಗಿದ್ದಾವೆ, ಇವೆಲ್ಲ ಹೇಗೆ ಸಾವಾಗಿದ್ದಾವೆ, ಮರಣೋತ್ತರ ಪರೀಕ್ಷೆಯನ್ನ ವರದಿ ಮತ್ತೆ ಮರಣೋತ್ತರ ಪ್ರಮಾಣ ಪತ್ರ ಎಲ್ಲವನ್ನ ತಿಳಿದುಕೊಳ್ಳಲು ಸೂಚನೆ ನೀಡಲಾಗಿದೆ. ಮರಣೋತ್ತರ ಪರೀಕ್ಷೆ ವರದಿ ಬಗ್ಗೆ ಮೊದಲು ಸಮಾಲೋಚನೆ ನಡೆಸಿ ಮಾಹಿತಿಯನ್ನು ಕೊಡಬೇಕು. ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇದ್ರ ಇವರು ಅಥವಾ ನಿಖರವಾದ ಕಾರಣ ಏನು, ಎಷ್ಟು ಮಂದಿ ಇಲ್ಲಿವರೆಗೂ ಕೂಡ ನಿಖರವಾಗಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ತನಿಖೆಯನ್ನು ನಡೆಸಿ ವರದಿಯನ್ನು ಸಲ್ಲಿಸುವಂತೆ ಸೂಚನೆಯನ್ನು ನೀಡಿದ್ದಾರೆ. ಇನ್ನು ಮೇಡಮ್ ಹೇಳ್ತಾ ಇದ್ರು, ಯಾರು ಕೂಡ ಆತಂಕಕ್ಕೆ ಒಳಗಾಗಬಾರದು, ಸಾಕಷ್ಟು ಎಚ್ಚರಿಕೆಯಿಂದ ಇಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಕಳೆದ 2.5 ವರ್ಷಗಳಿಂದ ಬೇಲೂರಿನಲ್ಲಿ ತಹಸೀಲ್ದಾರ್ ಆಗಿ ಕರ್ತವ್ಯ ನಿರ್ವಹಿಸಿ ಕೇವಲ ಕರ್ತವ್ಯ ನಿರ್ವಹಿಸೋದು ಮಾತ್ರ ಅಲ್ಲ, ಅತ್ಯಂತ ಕ್ರಿಯಾಶೀಲರಾಗಿ ಕರ್ತವ್ಯನ ನಿರ್ವಹಿಸಿ ಇದೀಗ ವರ್ಗಾವಣೆಗೊಂಡಿರ್ತಕ್ಕಂಥ ತಹಸೀಲ್ದಾರ್ ಎಂ ಮಮತಾ ಅವರಿಗೆ ಪುರಸಭೆ ವತಿಯಿಂದ ಪೌರ ಸನ್ಮಾನವನ್ನು ನೀಡಿ ಗೌರವಿಸಿ ಬೀಳ್ಕೊಡುಗೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ಅವರು 2.5 ವರ್ಷದಿಂದ ಬೇಲೂರು ತಾಲೂಕಿನ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಜನಮೆಚ್ಚುಗೆ ಪಡೆದಿದ್ದಂತಹ ತಹಸೀಲ್ದಾರ್ ಮಮತಾ ಅವರ ಕಾರ್ಯವೈಖರಿ ನಿಜಕ್ಕೂ ಅಗಮ್ಯವಾಗಿದೆ. ಸರ್ಕಾರಿ ಭೂಮಿಗಳು ಒತ್ತುವರಿಯಾಗಿದ್ದಾಗ ಅದನ್ನ ದಿಟ್ಟತನದಿಂದ ತೆರವುಗೊಳಿಸಿರ್ತಕ್ಕಂಥ ಕೀರ್ತಿ ಅವರಿಗೆ ಸಲ್ಲುತ್ತದೆ ಅಂತ ಹೇಳಿದ್ರು. ತುಂಬಾ ನನ್ನ ಒಂದು ಆದಾಸೆ ಇತ್ತು, ನಾನು ಅಧ್ಯಕ್ಷ ಆದಾಗ ಹಂಚ್ಬೇಕು ಅನ್ನೋದು ಅಂತ ಒಂದು ಜಾಗನ ಎಲ್ಲ ತೆರವುಗೊಳಿಸ್ಕೊಟ್ರು, ಸರ್ವೆ ಮಾಡಿಸ್ಕೊಟ್ರು, ಖುದ್ದು ಅವರೇ ನಿಂತು ಬಂದು ನನ್ನ ಕೈಗೆ ಅವರು ಅವತ್ತಿನ ಒಂದು ಪತ್ರನ ಕೊಟ್ಟರು. ಇದಕ್ಕೂ ಒಂದು ದೊಡ್ಡ ಚಪ್ಪಾಳೆ ಈ ತರ ಏನಿರುತ್ತೆ ಅಂದ್ರೆ ರೈತರು ತಾವಲ್ಲಿ ಜಾಗನ. ಇನ್ನು ಈ ಸಂದರ್ಭದಲ್ಲಿ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳ್ ಹಾಲಪ್ಪ, ಪುರಸಭೆ ಮುಖ್ಯಾಧಿಕಾರಿ ಬಸವರಾಜು ಶಿಗ್ಗಾವಿ, ಸದಸ್ಯರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಆಲೂರು ತಾಲೂಕಿನ ಬೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೋತನಹಳ್ಳಿಪುರ ಗ್ರಾಮದ ರಸ್ತೆ ಕೆಸರುಮಯವಾಗಿದ್ದು ಸಂಚಾರ ದುಸ್ತರವಾಗಿ ಹೋಗಿದೆ. ಕಳೆದ 1 ತಿಂಗಳಿಂದ ಸತತವಾಗಿ ಮಳೆ ಸುರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ವಾಹನ ಇರಲಿ ಜನರು ಕೂಡ ಓಡಾಡಕ್ಕಾಗದೇ ಇರತಕ್ಕಂಥ ದುಸ್ಥಿತಿ ನಿರ್ಮಾಣವಾಗಿ ಹೋಗ್ಬಿಟ್ಟಿದೆ. ಈ ಕುರಿತು ಅಸಮಾಧಾನವನ್ನ ಹೊರಹಾಕಿರ್ತಕ್ಕಂಥ ಗ್ರಾಮಸ್ಥರು, ನಮ್ಮ ಗ್ರಾಮದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳು ಜೀವನವನ್ನು ನಡೆಸ್ತಾ ಇದ್ದಾವೆ. ಹೆಸರಿಗೆ ಮಾತ್ರ ಗ್ರಾಮ ಅಂತ ಹೇಳ್ತಾರೆ, ಆದ್ರೆ ಅಭಿವೃದ್ಧಿಯಲ್ಲಿ ಆದಿ ಮಾನವರ ತರ ನಾವು ಬದುಕ್ತಾ ಇದ್ದೀವಿ. ಕಳೆದ 15 ವರ್ಷಗಳಿಂದ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಹಾಗೂ ಸದ್ಯ ಹಾಲಿ ಶಾಸಕರಾಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರಿಗೆ ಹಲವಾರು ಬಾರಿ ಮನವಿ ಕೊಟ್ಟಿದ್ರು ಕೂಡ ಯಾವುದೇ ಉತ್ತರ ಸಿಕ್ಕಿಲ್ಲ. ರಸ್ತೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಡ್ತಾರೆ ಹೊರತು ಕೆಲಸ ಮಾಡಿಕೊಡ್ತಾ ಇಲ್ಲ. ಕೆಲಸ ಕೇವಲ ಮತ ಕೇಳೋ ಸಂದರ್ಭದಲ್ಲಿ ಮಾತ್ರ ಊರಿಗೆ ಬಂದು ಅದಾದ ಮೇಲೆ ಯಾರು ಕೂಡ ನಮ್ಮನ್ನ ತಿರುಗಿ ನೋಡ್ತಾ ಇಲ್ಲ. ಹಲವು ಬಾರಿ ಗ್ರಾಮಸ್ಥರು ಈ ಬಗ್ಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಅಧಿಕಾರಿಗಳಿಗೆ ಗಮನ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಗ್ರಾಮಕ್ಕೆ ರಸ್ತೆ ಸಂಪರ್ಕವನ್ನು ಸರಿಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಆಲೂರು ತಾಲೂಕು ಕುಂದೂರು ಹೋಬಳಿ ಹೋತನಹಳ್ಳಿಪುರ ಗ್ರಾಮ. ಇಲ್ಲಿ ರಸ್ತೆ ವ್ಯವಸ್ಥೆ ಸರಿಯಾಗಿಲ್ಲ. ಯಾರು ಓಡಾಡೋಕ್ಕೆ ದನ ಕರುಗಳು, ಸ್ಕೂಲ್ ಮಕ್ಕಳು ಯಾರು ಓಡಾಡೋಕ್ಕಾಯ್ತಾ ಇಲ್ಲ. ಒಂದು ಪ್ರೆಗ್ನೆಂಟ್ ಅವರು ತುಂಬ ಕಷ್ಟ ಆಗೈತೆ. ಎಲ್ಲ ತಲೆ ಹೊರೆ ಮೇಲೆ ಹೊರಬೇಕಾಗೈತೆ. ಗಾಡಿಗಳು, ವೆಹಿಕಲ್ಗಳು ಹೋಗಂಗಿಲ್ಲ. ಒಂದು ಬೈಕು ಸಮೇತ ಓಡಾಡಂಗಿಲ್ಲ.
ಸರ್ಕಾರವು ಕಂಪನಿಗಳ ಮೂಲಕ ರೈತರಿಗೆ ಕಳಪೆ ಗುಣಮಟ್ಟದ ಜೋಳದ ಬಿತ್ತನೆ ಬೀಜವನ್ನ ಮಾರಾಟ ಮಾಡಿದ್ರಿಂದಾಗಿ ಜಿಲ್ಲೆಯ ರೈತರಿಗೆ ಸಾಕಷ್ಟು ನಷ್ಟ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಜುಲೈ 7ರಂದು ನಗರದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ರೈತ ಮುಖಂಡ ಕಣಗಾಳ್ ಮೂರ್ತಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿರ್ತಕ್ಕಂಥ ಅವರು ಕಳಪೆ ಜೋಳದ ಬಿತ್ತನೆ ಬೀಜ ವಿತರಣೆ ಆಗಿರುವ ಕಾರಣದಿಂದಲೇ ಬಿಳಿ ಸುಳಿ ರೋಗ ಬಂದಿದೆ. ಆದ್ದರಿಂದ ಕಂಪನಿಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ರೈತರಿಗೆ ಪರಿಹಾರ ಒದಗಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಅಂತ ತಿಳಿಸಿದರು. ಒಂದು ಕರಪತ್ರ ಬಿಟ್ರು, ಏನಂತ ಕೃಷಿ ಇಲಾಖೆ ಏನು ಅದರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿದ್ದಾರೆ ಅವ್ರನ್ನೂ ಕೇಳಿದ ರೀತಿ ಅವರೊಂದು ಕರಪತ್ರ ಪ್ರಿಂಟ್ ಹೊಡಿಸಿದ್ರು, ಅವರೇ ಹೊಡಿಸಿದ್ರು. ಇವೆಲ್ಲ ಸರ್ಕಾರ ಮಾಡಿದ್ದಲ್ಲ. ಅದೇ JDಯವರು ಇವೆಲ್ಲೆಲ್ಲಿ ಹಂಚಿದರೆ ತೆಗೆದುಬಿಟ್ಟು ಸುಟ್ಟಾಕ್ಸಿದ್ರು. ಯಾಕೆ ಸುಟ್ಟಾಕ್ಸಿದ್ರು ಅಂದರೆ, ನಮ್ಮ ಅನುಮತಿ ಇಲ್ಲದಲೇ ನೀವು ಹೆಂಗೆ ಮಾಡಿಸಿದ್ರಿ, ಇದು ಯಾವ ಥರ ಫೋಟೋ ತೆಗ್ಸಿದಿರಿ, ನೀವು ಇದು ಯಾವ ಥರ ಮಾಡಿದಿರಿ ಅಂತ ಹೇಳಿ ಹೊಳೆನರಸೀಪುರದಲ್ಲಿ ಹೋಗ್ಬಿಟ್ಟು ಒಂದು ಅಂಗಡೀಲಿ ನಿಂತ್ಕೊಂಡು ಇದನ್ನು ಫೋಟೋ ತೆಗ್ಸಿದ್ರು. ಇದೇ ಫೋಟೋ ಎಲ್ಲ ಕಡೆಗೂ ಹಂಚಿದ್ರು ಹೈಟೆಕ್ ಕಂಪ್ನಿಯವರು. ಹಂಚಿ ನೋಡ್ರಪ್ಪ ಇದು ಆವಾಗಲೇ ಹೇಳ್ಬಿಟ್ರು, ಇದು ಈ ಕೋಪದಿಂದ ಇದು ಬಂದಿರೋ ಕಾಯಿಲೆ, ನೀವು ಯಾರು ಅಂಗಡಿಯವರು ಜವಾಬ್ದಾರಿಕೆ ಅಲ್ಲ, ಕಂಪನಿಯವ್ರ ಜವಾಬ್ದಾರಿಕೆ ಅಲ್ಲ ಅಂತ ಹೇಳಿಬಿಟ್ರು ಅವರು. ಇನ್ನು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚುತ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಸಹಯೋಗದಲ್ಲಿ CPR ಮತ್ತೆ ಪ್ರಥಮ ಚಿಕಿತ್ಸೆಯ ಬಗ್ಗೆ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಶಿಬಿರವನ್ನು ಆಯೋಜಿಸಲಾಗಿದೆ ಅಂತ ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ನ ಅಧ್ಯಕ್ಷ MD ನಾಗೇಶ್ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೃದಯಾಘಾತದಿಂದ ಮರಣ ಸಂಭವಿಸುತ್ತಿರತಕ್ಕಂಥ ಪ್ರಕರಣಗಳು ಕಳವಳಕಾರಿಯಾಗಿದೆ. ಶಿಬಿರಕ್ಕೆ ಭಾರತೀಯ ವೈದ್ಯಕೀಯ ಸಂಘದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ N ರಮೇಶ್ ಅವರ ಸಹಕಾರ ದೊರೆಯಲಿದೆ. ಇನ್ನು ಹೃದಯ ಸ್ತಂಭನದಿಂದ ಕುಸಿದು ಬಿದ್ದ ಸಂದರ್ಭದಲ್ಲಿ ಜೀವ ಉಳಿಸುವ CPR ಮತ್ತೆ ಪ್ರಥಮ ಚಿಕಿತ್ಸೆಯ ತರಬೇತಿಯನ್ನ ಶಿಬಿರದಲ್ಲಿ ನೀಡಲಾಗ್ತದೆ. ಶಾಲಾ ಕಾಲೇಜುಗಳಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗುತ್ತೆ. ರೋಟರಿ ಕ್ಲಬ್ ಆಫ್ ಸೆಂಟ್ರಲ್, ಆರೋಗ್ಯ ಇಲಾಖೆ, ವೈದ್ಯಕೀಯ ಸಂಘಗಳ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ಜಿಲ್ಲಾದ್ಯಂತ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಹೇಳಿದರು. ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗಿ ಹೃದಯಾಘಾತಗಳು ಸಂಭವಿಸಿ ಅನೇಕ ಜನ ಇದರಿಂದ ಸಾವನ್ನಪ್ತಾ ಇದ್ದಾರೆ. ಈ ಕುರಿತು ಜನಗಳಿಗೆ ಒಂದು ಜಾಗೃತಿ ಮೂಡಿಸಿ ಅವರಿಗೆ ಪ್ರಥಮ ಚಿಕಿತ್ಸೆ ಮತ್ತು CPR ಅನ್ನೋ ಒಂದು ಟ್ರೈನಿಂಗು ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ಮತ್ತೆ ಪತ್ರಿಕಾಗೋಷ್ಠಿಯಲ್ಲಿ ರೋಟರಿಯನ್ಗಳಾದಂತಹ BR ಭೂಮೇಗೌಡ, ಹೆತ್ತೂರು ನಾಗರಾಜ್, ಬನವಾಸಿ ಮಂಜು ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ನೇಹಿತರೊಟ್ಟಿಗೆ ಪಾರ್ಟಿಗೆ ಹೋಗಿದ್ದ ವೇಳೆ ಹಾರ್ಟ್ ಅಟ್ಯಾಕ್, ಸಾವಿನ ಬಗ್ಗೆ ಕುಟುಂಬಸ್ಥರಿಂದ ಅನುಮಾನ, ಪೊಲೀಸರಿಂದ ತನಿಖೆ. ಮಗುವಿನೊಟ್ಟಿಗೆ ಆಟವಾಡ್ತಿದ್ದ ತಂದೆಗೆ ದಿಢೀರ್ ಹೃದಯಾಘಾತ, ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಹಾರಿ ಹೋಯಿತು ಪ್ರಾಣ ಪಕ್ಷಿ. 1.5 ತಿಂಗಳ ಬಾಣಂತಿ ಹೃದಯಾಘಾತದಿಂದ ಸಾವು, ಅಮ್ಮ ಎಂದು ಕರೆಯುವ ಮೊದಲೇ ಅನಾಥವಾದ ಕಂದಮ್ಮ ಕುಟುಂಬಸ್ಥರ ಆಕ್ರಂದನ. ರಾಜ್ಯದಲ್ಲಿ ಸರಣಿ ಹೃದಯಾಘಾತ ಸಾವು ಪ್ರಕರಣ, CM ಸಿದ್ದರಾಮಯ್ಯ ಕಳವಳ, 10 ದಿನ ಒಳಗಾಗಿ ಅಧ್ಯಯನ ವರದಿ ನೀಡುವಂತೆ ಸಮಿತಿಗೆ ಸೂಚನೆ. ಹಾಸನ ಜನರ ಹಿಂಡುತ್ತಿರುವ ಹೃದಯಾಘಾತ, ನಿಖರ ಕಾರಣ ಪತ್ತೆ ಹಚ್ಚಲು ಜಿಲ್ಲಾ ಮಟ್ಟದ ಸಮಿತಿ ರಚಿಸಿ DC ಲತಾ ಕುಮಾರಿ ಆದೇಶ. ಬೇಲೂರು ತಹಸೀಲ್ದಾರ್ ಮಮತಾ ವರ್ಗಾವಣೆ, ಪುರಸಭೆಯಿಂದ ಪೌರ ಸನ್ಮಾನ. ಕೆಸರುಗದ್ದೆಯಾದ ರಸ್ತೆ, ಕೇಳುವವರೇ ಇಲ್ಲ ಸವಾರರು, ಗ್ರಾಮಸ್ಥರ ಅವ್ಯವಸ್ಥೆ. ಇದು ಆಲೂರು ತಾಲೂಕಿನ ಹೋತನಹಳ್ಳಿಪುರ ಗ್ರಾಮದ ಕಥೆ ವ್ಯಥೆ. ಕಳಪೆ ಗುಣಮಟ್ಟದ ಜೋಳದ ಬಿತ್ತನೆ ಬೀಜ ಮಾರಾಟದಿಂದ ರೈತರಿಗೆ ನಷ್ಟ ಆರೋಪ. ಜುಲೈ 7ರಂದು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಎದುರು ರೈತ ಸಂಘದಿಂದ ಪ್ರತಿಭಟನೆ. ಜಿಲ್ಲೆಯಲ್ಲಿ ಹೃದಯಾಘಾತ ಹೆಚ್ಚಳ ಹಿನ್ನೆಲೆ ರೋಟರಿ ಕ್ಲಬ್ನಿಂದ CPR ಮತ್ತು ಪ್ರಥಮ ಚಿಕಿತ್ಸೆ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮ ಆಯೋಜನೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತತ ಕಡೆ ನಮ್ಮ ನಡೆ.